ಬರ್ತೈತೆ ಅಂತ ಹೇಳಿ. ಹೌದಲ್ಲ? ತಿಪ್ಪಿ ಮುಟ್ಟಿದ್ರ ಕೈ ತಕ್ಕೊಂತೀವಿ ಹೊಲಸು ನಾರ್ತೈತಿ ಅಂತ. ತಿಪ್ಪಿ ಮುಟ್ಟಿದ್ರ ಕೈ ತಕ್ಕೊಂತೀವಿ, ಅದ್ರ ಮಗ್ಗಲು ಹೋದ್ರೆ ಇದು ಹೊಲಸು ನಾರ್ತೈತಿ ಅಂತ ಮೂಗು ಮುಚ್ಕೊಂಡು ಹೋಗ್ತೀವಿ. ಆಶ್ಚರ್ಯ ಏನು ಅಂದ್ರ, ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂವು ಅರಳಿಸಿ ನಿಲ್ಲಿಸ್ತೈತಲ್ಲ ನಿಸರ್ಗ. ಇದು ಎಷ್ಟು ಅದ್ಭುತ ಭೂಮಿ ಹೇಳಿ. ನಿಮ್ಮ ಬಚ್ಚಲ ನೀರು ಹರಿಯಲ್ಲಿ ಒಂದು ತೆಂಗಿನ ಗಿಡ ಹಾಕಿರಿ. ನೀವೇನು ಅದಕ್ಕೆ ಸಕ್ರೆ ನೀರು ಕಲಿಸಿ ಹಾಕಿಲ್ಲ, ಸುಮ್ಮನೆ ಸ್ನಾನ ಮಾಡಿದ ಬಚ್ಚಲ ನೀರು ಹಾಕಿರಿ. ನೀವು ಸ್ನಾನ ಮಾಡಿದ ಕಾಲು ತೊಳ್ಕೊಂಡು ಬಚ್ಚಲ ನೀರು ಕುಡಿದ ತೆಂಗಿನ ಗಿಡ ತಾನು ಕುಡಿದಿದ್ದ ರಾಡಿ ನೀರ ನಿಮಗೂ ಕೊಟ್ಟಿದ್ದು ಎಳೆನೀರು. ಇದು ನಿಸರ್ಗದ ಮಹಿಮೆ ಎಷ್ಟು ಅದ್ಭುತ ಐತಲ್ಲ. ಇಷ್ಟೆಲ್ಲ ಕೊಟ್ಟರು ಇವಂದು ಅಳದ ತಪ್ಪಲಿಲ್ಲ ಮನುಷ್ಯಂದು. ಭಾಳ ಟೆನ್ಷನ್ ಐತ್ರಿ ನಮಗ. ಈ ಮಾಡರ್ನ್ ವರ್ಡ್ಸ್ ಇವೆಲ್ಲ, ಡಿಪ್ರೆಷನ್, ಎಂಗ್ಜೈಟಿ, ಟೆನ್ಷನ್ನು, ಇವೆಲ್ಲ ಅಷ್ಟು ಸೇರೇ ನಮ್ಮ ಹಳ್ಳಿ ಮಂದಿ ಚಿಂತೆ ಐತಪ್ಪ ಅಂತ ರಟ್ಟಾವು. ಅವು ಭಾಳ ಓದ್ಯಾವಂತ ಹಂಗೆ ಅಂತಿರ್ತಾವ. ನಮ್ಮ ಮಂದಿ ಇಟ್ಟ ಯಪ್ಪ ಒಟ್ಟು ಚಿಂತೆ ಐತಂದ್ರೆ ಈ ಓಸು ಕೂಡಿದ್ದ ಚಿಂತೆ ಅಷ್ಟ. ಅದು ಡಿಪ್ರೆಷನರ ಇರಲಿ ಏನರೇ ಇರಲಿ. ಮ್ಯಾಲ ವೆಲ್ ಡ್ರೆಸ್ಡ್, ಒಳಗೆ ಡಿಪ್ರೆಸ್ಡ್. ಮ್ಯಾಲೇನು ಮಸ್ತ್ ಕಾಣ್ತಿರ್ತಾನ, ಒಳಗೆ ಕೊಟ ಅಷ್ಟ. ಏನು ನೋಡ್ಬೇಕು, ಒಟ್ಟ ನಮಗೆ ಬಹಳ ಸಮಸ್ಯೆ ಐತ್ರಿ. ಭಯಂಕರ ಟೆನ್ಷನ್ ಐತಿ ನಮಗೆ. ಭಾರಿ ಡಿಪ್ರೆಷನ್ಗೆ ಹೋಗ್ಬಿಟ್ಟನ್ರಿ ಹುಡುಗ, ಡಿಪ್ರೆಷನ್ಗೆ ಹೋಗ್ಬಿಟ್ಟನು. ಭಾಳ ಚಿಂತೆ ಆಗ್ಯಾವಪ್ಪ ಮನ್ಯಾಗ ಭಯಂಕರ. ಏನು ಕೇಳ್ಬೇಕು, ಶಾಸ್ತ್ರ ಓದಿ ಹೇಳುವಂಗ ಜೀವನ ಅಂದ್ರೆ ಒಟ್ಟು ಚಿಂತೆ ನೋಡ್ರಿ. ಇದಕ್ಕೆ ಬಿಟ್ರೆ ಏನೂ ಇಲ್ಲ. ಜೀವನ ತುಂಬ ಚಿಂತೆ ತುಂಬ್ಯಾವ ನೋಡ್ರಿ. ಏನು ಶಾಸ್ತ್ರ ಓದಿ ಒಂದ ಮಾತಿನಾಗ ಜೀವನದ ಕನ್ಕ್ಲೂಡ್ ಮಾಡುವಂಗ ಜೀವನ ಅಂದ್ರೆ ನೋಡ್ರಿ ಒಟ್ಟು ಸುಖ ಇಲ್ಲ ನೋಡ್ರಿ. ಏನು ಶಾಸ್ತ್ರ ಓದ್ಯಾನಪ್ಪ ಎಲ್ಲ ತಿಳ್ಕೊಂಡ ಮೇಲೆ ಒಂದು ಲೈನ್ ಹಿಮಾಲಯದ ಗುಹೆಯಿಂದ ಬಂದು ಹೇಳ್ದಂಗೆ ಹೇಳ್ತಾನೆ. ಜೀವನ ಅಂದ್ರೆ ಒಟ್ಟು ಸುಖ ಇಲ್ಲ ನೋಡ್ಯಪ್ಪ. ಅಲ್ಲಿ ಏನು ಸಮಸ್ಯೆ ರೀ, ಏನಾಗೈತಿ ಇಲ್ಲಿ ನಿನಗ? ಏನು ಕೇಳ್ತಿರ್ಬೇಕು, ಅವ್ರು ಹೇಳೋದು ಅಷ್ಟು ಮಜಾ ಹೇಳ್ತಿರ್ತಾರೆ. ಒಟ್ಟು ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ರಿ ನಮ್ಮದು. ಅಲ್ಲ ತೆಗಿ ಅಂತ ಯಾರಂದ್ರೆ ನಿನಗ ಮುಚ್ಕೋಬೇಕಲ್ಲ. ಯಾರು ತೆಗಿ ಅಂದವ್ರು ಯಾರು? ಬೆಳಗ್ಗೆ ಎದ್ದು ಮುಚ್ಚಿಬಿಟ್ರೆ ಮುಗಿದೋತಿ ಯಕ್ಷ. ಕಣ್ಣು ಮುಚ್ಚಿ ಬಿಡ್ಬೇಕು ನೋಡಿ ದೇವ್ರ ಅಂದ್ರೆ ಅವ ಮುಚ್ಚುದಿಲ್ಲ ಅಂತ. ಇನ್ನೊಂದಿಷ್ಟು ಮಂದಿ ಇರ್ತಾರೆ, ಒಟ್ಟು ಕರ್ಕೊಂಡು ಬಿಡ್ಬೇಕು ನೋಡಿ ದೇವ್ರು ನಾನು. ಅಲ್ಲ ಬೇಕಂದ್ರೆ ನೀವು ಹೋಗ್ಬೇಕಪ್ಪ, ಅವ ಯಾಕೆ ಕರ್ಕೋಬೇಕು? ನಿನಗೇನು ಯಾರ್ಯಾರು ಹೋಗಕ್ ಬ್ಯಾಡ ಅಂದಾರ, ತಡೆ ಹಿಡ್ದಾರ, ಹೋಗ್ಬೇಕು ಕಡೆ. ಇವ್ರು ಹೋಗೋರೆಲ್ಲ ಮಗ್ಲಿದ್ದವ್ರನ್ನ ಕಳ್ಸೋರು ಇವರೆಲ್ಲ. ಅಲ್ಲ ಹೋಗ್ಬೇಕಂತ ಹೋಗಿ ಏನು ಮಾಡವ? ಅಲ್ಲೇನು ಮ್ಯಾಲೇನು TV ಅದಾವ, ಧಾರಾವಾಹಿ ಅದಾವ, ಹೋಗಿ ಏನು ನೋಡವ ಅಲ್ಲಿ? ಅಲ್ಲ ಅದನ್ನು ವಿಚಾರ ಮಾಡ್ಬೇಕಲ್ಲ. ಇಲ್ಲಿ ಬ್ಯಾಡ್ ಬಿಡುವಪ್ಪ, ನಿನಗಿದು ಚಲೋ ಇಲ್ಲಲ್ಲ, ಮ್ಯಾಲ ಹೋಗಿರೆ ಏನು ಮಾಡವ ನೀನು? ಅವ ಮ್ಯಾಲ ಹೋಗಕ್ ಕಳಿಸಿಲ್ಲ ನಮಗೆ. ಇಲ್ಲಿ ಚಂದ ಬದುಕಂತ ಒಂದು ಜೀವನ ಕೊಟ್ಟು ಕಳಿಸ್ಯಾನ, ಕರ್ಕೊಂಡು ಹೋಗಕ್ಕಲ್ಲ ಬದುಕಕ್ಕೆ ಕಳಿಸ್ಯಾನ. ಅಂದ್ಮೇಲೆ ಬದುಕಬೇಕಷ್ಟೆ. ಏನು ದೇವ್ರು ಇಷ್ಟು ಚಲೋ ಬದುಕು ಕೊಟ್ಟಾನ, ಚಂದ ಬದುಕಾಕ ಬರಲಿಲ್ಲ ಒಂದಿಷ್ಟು. ಅಲ್ಲ ಈ ಡಿಪ್ರೆಷನ್ನು ಟೆನ್ಷನ್ ಅಂತಿರಲಿಲ್ಲ, ಇದು ಎಲ್ಲರೇ ಐತಿದು. ನಾವು ಹೇಳ್ತೀವಿ ಇಲ್ಲಿ ಈ ಒಟ್ಟು ನಮಗೆ ಜೀವನ ಸುಖ ಇಲ್ಲ ನೋಡ್ಯಪ್ಪ, ಸಂಸಾರ ಸುಖ ಇಲ್ಲ ನಮಗೆ ಅಂತೀವಲ್ಲ, ಪ್ರಪಂಚ ಸುಖ ಇಲ್ಲ. ಇದ ಜೀವನ, ಇದ ಪ್ರಪಂಚ, ಇದೇ ಸಂಸಾರ ಐತಿ, ನಮಗೆ ಸುಖ ಕೊಟ್ಟಿಲ್ಲ, ಕರೆಕ್ಟ್. ಈಗ ಅದೇ ಒಂದು ಮುರುಕ ಗುಡಿಸಿಲಿನೊಳಗ ತನ್ನ ಹರಕ ಸೀರೆಯನ್ನೇ ಜೋಳಿಗೆ ಮಾಡಿದ ತಾಯಿ ಒಂದು ಮಗುವನ್ನು ಮಲಗಿಸಿ ಜೋಗಳ ಹಾಡ್ತಿರ್ತಾಳಲ್ಲ, ಆ ಮುರುಕ ಗುಡಿಸಿಲಿನಲ್ಲಿದ್ದು ಹರುಕ ಜೋಳಿಗೆಯ ಮಗು ಕುಲು ಕುಲು ನಗತಿರ್ತೈತಲ್ಲ, ಅವನಿಗೂ ಒಂದೇ ಜಗತ್ತೈತಿ, ನಿನಗೂ ಒಂದೇ ಜಗತ್ತೈತಿ. ಮಗು ಯಾಕೆ ನಗಾಕತ್ತೈತಿ? ನಿನಗೆ ಯಾಕೆ ಸಂಸಾರ ದುಃಖ ಕೊಡ್ತು ಹೇಳು? ಸಂಸಾರದೊಳಗೆ ದುಃಖ ಇದ್ರೆ ನಿನಗೂ ದುಃಖ ಇರಬೇಕಾಗಿತ್ತು, ಮಗುವಿಗೂ ದುಃಖ ಇರಬೇಕಾಗಿತ್ತಲ್ಲ. ನಿನಗ ಟೆನ್ಷನ್, ಸಂಸಾರದೊಳಗ ಟೆನ್ಷನ್ನು, ಡಿಪ್ರೆಷನ್ ಇದ್ರ, ಖಿನ್ನತೆ ಇದ್ರ, ಚಿಂತೆ ಇದ್ರ ನಿನಗೇನು ಅಪ್ಲೈ ಆಗುತ್ತ ಮಗುವಿಗೂ ಆಗಬೇಕಾಗಿತ್ತಲ್ಲ. ಮಕ್ಕಳಿಗೆ ಆಗೋದಿಲ್ಲ, ಅವು ಅಷ್ಟು ಬಲ ಇರ್ತಾವ ಮಕ್ಕಳು. ನೀವು ನೋಡ್ರಿ, ದೀಪಾವಳಿ ಬರ್ತೈತಿ, ದೀಪಾವಳಿ ಮಕ್ಕಳು ಮನೆ ಮುಂದೆ ಕುಂತ ಆಕಾಶ ಬುಟ್ಟಿ ಅಂತ ಕಟ್ಟುದಲ್ಲ, ಎಷ್ಟು ಸುಂದರ ಕಲ್ಪನಾ ಐತದ. ಮಕ್ಕಳು ಆಕಾಶ ಬುಟ್ಟಿ ಕಟ್ತಿರ್ತಾವ ಅಂದ್ರ ಯಾರು ಜಗತ್ತಿಗೆ ಬೆಳಕು ಕೊಟ್ಟನಲ್ಲ ಆ ದೇವನಿಗೆ ದೀಪದಿಂದ ಬೆಳಗುತ್ತಾವ. ನಿಂದೇನು ದೇವರೇ, ನನ್ನ ಬೆಳಕು ನೋಡು ಅಂತ ಆಕಾಶಕ್ಕೆ ದೀಪ ಕಟ್ತಿರ್ತಾವ ಮಕ್ಕಳು.
ಮಕ್ಕಳು ಆಕಾಶಕ್ಕೆ ದೀಪ ಏರಿಸ್ತಿರ್ತಾರೆ, ಇವ ಮನಿ ಮುಂದೆ ಕುಂತು ಚುಟ್ಟ ಸೇದಿ ಹೋಗಿ ಬಿಡ್ತಿರ್ತಾನ ಮ್ಯಾಲೆ, ಇವ ಆಕಾಶಕ್ಕೆ. ಮತ್ತೆ ಹಿಂಗಾದ್ರ ಮಕ್ಕಳು ಆರಾಮದವ್. ನಿನಗೆ ಎಲ್ಲಿಂದ ಬಂತಪ್ಪ ಇದು ಸುಖ ದುಃಖ ಅನಿಸಿದ್ರ, ಜಗತ್ತ ಟೆನ್ಷನ್ ಅನಿಸಿದ್ರ, ಜೀವನ ಚಿಂತೆ ಅನಿಸಿದ್ರ ಮಗುವಿಗೂ ಅನಿಸ್ಬೇಕಾಗಿತ್ತು, ನಿನಗೂ ಅನಿಸ್ಬೇಕಾಗಿತ್ತಲ್ಲ. ನಿನಗ ಅಷ್ಟ ಯಾಕೆ ಅನಿಸ್ತು? ಮತ್ತೆ ಇದು ಬಂತೆಲ್ಲಿಂದ ಹಂಗಿದ್ರ? ಇದ್ರ ಒರಿಜಿನೇಷನರ ಎಲ್ಲೈತ್ರಿ? ಇದ್ರ ಟೆನ್ಷನ್ ಇದ್ರದ ಒಂದು ದೊಡ್ಡ ಟೆನ್ಷನ್ ಆಗೈತಿ ನಮಗ. ಸಿನಿಮಾ ನೋಡ್ತೀರಿ, ಸಿನಿಮಾ ನೋಡುವಾಗ ಒಂದು ಪರದೆ ಇರ್ತೈತಿ, ಸ್ಕ್ರೀನ್ ಇರ್ತೈತಿಲ್. ಆ ಸ್ಕ್ರೀನಿನ ಮೇಲೆ ಒಂದು ಸಿನಿಮಾ ಓಡ್ತಿರ್ತೈತಿ. ಅವರು ಹೀರೋಯಿನ್ಗಳು ನಕ್ಕಾಗ ನೀವು ನಕ್ಕು, ಅವ್ರ ಅತ್ತಾಗ ಹತ್ತು ರೊಕ್ಕ ಕೊಟ್ಟು ಹತ್ತು ಬರ್ತೀವಿ ಅಲ್ಲಿ ಹೋಗಿ. ಅಂದ್ರೆ ಅವ್ರ ನಕ್ಕಾಗ ನಕ್ಕು, ಅವ್ರ ಹತ್ತಾಗತ್ತು. ಅಕಸ್ಮಾತ್ ಕರೆಂಟ್ ಹೋತಂತ ತಿಳಿರಿ, ಮತ್ತು ಪ್ರೊಜೆಕ್ಟರ್ ಐತಿ ಇಲ್ಲ ಅಲ್ಲಿ, ಸಿನಿಮಾ ಯಾಕೆ ಕಾಣಲಿಲ್ಲ ಹಂಗಿದ್ರ? ಮತ್ತು ಅಲ್ಲೆಲ್ಲ ಪರದೆ ಕಾಣ್ತೈತಿಲ್ಲ, ಪರದಾದಾಗಿಂದ ಇವು ಚಿತ್ರಗಳು ಬಂದಿದ್ರ ಕರೆಂಟ್ ಹೋದಾಗೂ ಅದ್ರ ಮೇಲೆ ಮಂದಿ ಬರೋದು, ಹೀರೋಗಳು ಹೀರೋಯಿನ್ಗಳು ಓಡೋದು, ಗುಡ್ಡ ಹಿಡಿಯೋದೆಲ್ಲ ಕಾಣಬೇಕಾಗಿತ್ತಲ್ಲ. ಪರದಾದೊಳಗೆ ಸಿನಿಮಾ ಇಲ್ಲ, ಪರದಾದ ಹಿಂದೊಂದು ಪ್ರೊಜೆಕ್ಟರ್ ಐತಲ್ಲ, ಪ್ರೊಜೆಕ್ಟರ್ನ ಚಿತ್ರ ಅದ್ರ ಮೇಲೆ ಬಿದ್ದೈತಿ. ಪ್ರೊಜೆಕ್ಟರ್ ಬಂದಾದ್ರೆ ಪರದೆಯೊಳಗೆ ಏನೂ ಇಲ್ಲ. ಹಂಗ ಸುಖ ದುಃಖ ಚಿಂತೆ ಟೆನ್ಷನ್ ಡಿಪ್ರೆಷನ್ ಅಂತ ನಾವೇನು ಕರಿತೀವಲ್ಲ, ಇವು ಜೀವನದೊಳಗಿಲ್ಲ. ಇವು ಇರೋವು ಇದು ಜಗತ್ತನ್ನೋದೊಂದು ಪರದೆ ಅಷ್ಟೇ. ಪ್ರೊಜೆಕ್ಟರ್ ಯಾವ್ದಂದ್ರೆ ನಿನ್ನ ಮನಸ್ಸು ಐತಲ್ಲ, ನಿನ್ನ ಮನಸ್ಸಿನೊಳಗ ಅದಾವ ಇವೆಲ್ಲ, ಇವು ಹೊರಗಿಲ್ಲ, ಇವು ಅಷ್ಟೇ. ಯುವರ್ ಮೈಂಡ್ ಈಸ್ ಪ್ರೊಜೆಕ್ಟರ್. ನಿನ್ನ ಮನಸ್ಸಿನೊಳಗೆ ಕುಂತಾವೋ ಇವೆಲ್ಲ ಇವು. ಹಂಗಿದ್ರ ಮತ್ತು ಇದು ಮನಸ್ಸಿನೊಳಗ ಐತಿ ಅಂದ ಮೇಲೆ ಮತ್ತು ದುಃಖ ಯಾಕತ್ ಹೇಳ್ರಿ ನಮಗೆ? ಚಿಂತೆ ಟೆನ್ಷನ್ ಯಾಕಾತು? ಯಾಕಂದ್ರ ಬಯಕೆ ಐತಲ್ಲ, ಬಯಕೆ, ಮನುಷ್ಯನ ಬಯಕೆ ಅವನಿಗೆ ಚಿಂತೆ ತಂದು ಕೊಟ್ಟು, ಟೆನ್ಷನ್ ತಂದು ಕೊಡ್ತಾವನಿ. ನೀವಂತೀರಿ ಮತ್ತೆ ಬಯಸಬಾರ್ದೇನ್ರಿ ಅಂತ. ಕಲ್ಲು ಐತಿ, ಕಲ್ಲಿಗೇನು ಬಯಕೆಗಳದನ್ನು? ಬಯಕೆ ಇಲ್ಲಂದ್ರೆ ನಾವು ಕಲ್ಲು ಆಗ್ತೀವಲ್ಲ ಮನುಷ್ಯರು. ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಡಿಸೈರ್ ಎನಿ ಆಬ್ಜೆಕ್ಟ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್. ನಿನಗೆಲ್ಲ ಹಕ್ಕುಗಳದಾವ, ಬಯಸಬೇಡಂತ ಏನೂ ಇಲ್ಲ. ಆದ್ರೆ ಇಷ್ಟ ತಿಳ್ಕೋ, ಬಯಸು, ಆದ್ರೆ ತಲೆಯಾಗ ಬಯಸಿದ್ದೆಲ್ಲ ಸಿಗತೈತಿ ಅಂತ ತಲೆಯಾಗ ಇಟ್ಕೋಬೇಡ ಅಷ್ಟೆ. ಬಯಕೆಯಿಂದ ದುಃಖ ಆಗಿಲ್ಲ, ಬಯಸಿದ್ದೆಲ್ಲ ಸಿಗಬೇಕನ್ನುವ ನಿನ್ನ ಮನಸ್ಸಿನ ರೂಪ ಐತಲ್ಲ, ಅದರಿಂದ ದುಃಖ ಆಗೈತಿ. ಯಾಕಂದ್ರೆ ಈ ಜಗತ್ತಿನೊಳಗ ಬಯಸಿದ್ದು ಸಿಗುವುದಿಲ್ಲ. ಈ ಜಗತ್ತಿನೊಳಗ ಬಯಸಿದ್ದೆಲ್ಲರಿಗೆ ಸಿಕ್ಕೈತೇನೆ? ಬಯಸಿದ್ದು ಸಿಗುವುದಿಲ್ಲ.